Hello everyone, welcome back to my YouTube channel. ಇದು ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ವ್ಲಾಗ್. ನಾವು ಊರಿಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಏನಕ್ಕೆ ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಸೊ ವೆಯ್ಟ್ ಮಾಡಿ. ನಾವು ಬೆಳಗ್ಗೆ 5 o'clockಗೆ ಎದ್ದು ಹೊರಡ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಲೇಟ್ ಆಗೋಯಿತು. ಸರಿ ಅಂತ ಹೇಳಿ ಆಲ್ಮೋಸ್ಟ್ 6:15 6:30 ಇದೇ ಟೈಮಿಂಗ್ಸ್ ಆಯಿತು. ಸರಿ ಅಂತ ಹೇಳಿ ಅಲ್ಲಿಂದ ಬಸ್ ಹತ್ತಿ ಮೆಟ್ರೋಗೆ ಹೋಗಿ, ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಇನ್ನು ಬೇಗ ರೀಚ್ ಆಗಬೇಕಿತ್ತು. ಆ್ಯಕ್ಚುಲಿ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಇದೆ, ಲೇಟ್ ಆಗೋಗಿತ್ತು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಸೊ ನಾವು ಅಲ್ಲಿಂದ ಡೈರೆಕ್ಟು ಹೊರಟ್ವಿ. ಇದು ಟೈಮಿಂಗ್ಸ್ ಬಂದು 7:45 to 8:15 ಇರುತ್ತೆ. ಅಷ್ಟರಲ್ಲೇ ತುಂಬ ಬಿಸಿಲಾಗಿತ್ತು, ವಿಂಡೋ ಸೈಡ್ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ಕೂಡ ಸಿಕ್ತು. ತುಂಬ ದಿನ ಆಗಿತ್ತು ನಮ್ಮ ಕಾಲೇಜ್ ಸೈಡ್ ಬಂದು ಕಾಲೇಜ್ನ ನೋಡಿ. ಸೊ ಬಸ್ಸಲ್ಲಿ ಹೋಗ್ತಾ ನೋಡ್ಕೊಂಡು ಹೋದ್ವಿ, ಇಲ್ಲೆಲ್ಲ ಮೆಮೊರೀಸ್ ನೆನ್ಪು ಮಾಡಿಕೊಂಡು ನಾನು ಅವಳು. ಸೊ ನೆಕ್ಸ್ಟು ಬಸ್ ಸ್ಟಾಪ್ಗೆ ಹೋದರೆ ಅಂತೂ ಎಲ್ಲಿ ಟ್ರಾವೆಲ್ ಮಾಡ್ತಾರೋ ಜನಗಳು ಗೊತ್ತಿಲ್ಲ. ತುಂಬ ಜನ ನಾವು ಎಷ್ಟೋ ತಿಂಗಳಿಗೊಂದ್ಸರಿನೋ ಅಥವಾ 2 monthsಗೆ ಒಂದ್ಸರಿನೋ ಟ್ರಾವೆಲ್ ಮಾಡೋರಿಗೇ ಇಕ್ಕಟ್ಟು ಅನಿಸುತ್ತೆ. ಇನ್ನು ಡೈಲಿ ಟ್ರಾವೆಲ್ ಮಾಡೋರಿಗೆ ಬಸ್ಸಲ್ಲಿ ನಿಜವಾಗ್ಲೂ ತುಂಬ ಕಷ್ಟ. ನೆಕ್ಸ್ಟ್ ಅಲ್ಲಿಂದ ದೇವ್ರ ಪೂಜೆಗೆ ಸ್ವಲ್ಪ ವೀಳ್ಯದೆಲೆ ಹೂವು ಬೇಕಾಗಿತ್ತು, ಅದನ್ನು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ನಮ್ಮ ಊರು ಬಸ್ಗಳು ಕೂಡ ಅಷ್ಟೇ ರಶ್ ಇದ್ದಾವೆ. ಸೊ ಅಲ್ಲೂ ಕೂಡ ಎಷ್ಟು ಜನ ಟ್ರಾವೆಲ್ ಹಂಗಾಗ್ಬಿಟ್ಟಿದೆ. ಫ್ರೀ ಬಸ್ ಬಿಟ್ಟಿದ್ದೆ ತಪ್ಪಾಗ್ಬಿಟ್ಟಿದೆ ಅನ್ನೋ ಅಷ್ಟು ಬೇಜಾರಾಗಿದೆ. ಪ್ಲೀಸ್ ಆದಷ್ಟು ಬೇಗ ಫ್ರೀ ಬಸ್ ಸ್ಟಾಪ್ ಆಗಲಿ, ಸೊ ಸ್ಟೂಡೆಂಟ್ಸ್ ಎಲ್ಲ ನೆಮ್ಮದಿಯಾಗಿ ಟ್ರಾವೆಲ್ ಮಾಡ್ಬೋದು ಕಾಲೇಜುಗಳಿಗೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಮನೆಗೆ ರೀಚ್ ಆಗಿ ಸ್ವಲ್ಪ ಒಬ್ಬಟ್ಟು ತಟ್ಟೋ ಕಾರ್ಯಕ್ರಮ ಇತ್ತು. ಸೊ ಎಲ್ಲ ಸೇರಿಕೊಂಡು ಬೇಗ ಒಬ್ಬಟ್ಟು ಮಾಡ್ಕೊಂಡ್ವಿ. ಒಬ್ಬಟ್ಟಿಗೆ ಹಿಟ್ಟು ಮತ್ತು ಹೂರಣ ರೆಡಿ ಮಾಡಿ ಇಟ್ಟಿದ್ರು ಅಕ್ಕ. ಸೊ ಹೋಗಿ ನಾವು ಜಸ್ಟು ತಟ್ಟೋದಷ್ಟೇ ಇತ್ತು. ಸೊ ಎಲ್ಲ ತಟ್ಕೊಂಡು ಬೇಗ ಮುಗೀತು ಒಬ್ಬಟ್ಟು ಮಾಡಿದ್ದು. ಸೊ ಫೈನಲಿ ಒಬ್ಬಟ್ಟು ಕೂಡ ಚೆನ್ನಾಗಿ ಬಂತು. ಆ್ಯಂಡ್ ಡೆಕೋರೇಷನ್ಗೂ ಕೂಡ ಸೊ ಬಲೂನೆಲ್ಲ ಊದಿ ರೆಡಿ ಮಾಡಿಕೊಂಡೆ. ಎಕ್ಸ್ಕ್ಯೂಸ್ ಮೀ ಸೊ ನಿಮಗೆ ಸ್ವಲ್ಪನಾದರೂ ಐಡಿಯಾ ಬಂದಿರುತ್ತೆ ಏನಕ್ಕೆ ಡೆಕೋರೇಷನ್ ಅನ್ನೋದು. ಆ್ಯಂಡ್ ನೆಕ್ಸ್ಟು ಎಲ್ಲ ಕೆಲಸನೂ ಮುಗಿಸಿ ಎಲ್ಲರೂ ಒಂದೊಂದು ಕೆಲಸ ಅಂತ ಇಟ್ಕೊಂಡು ಎಲ್ಲರೂ ಕೆಲಸ ಮುಗಿಸ್ಕೊಂಡು ಒಬ್ಬೊಬ್ಬರೇ ಫ್ರೆಶಪ್ ಆಗಿ ಬಂದ್ವಿ. ಸೊ ನೆಕ್ಸ್ಟು ನಾನು ಫ್ರೆಶಪ್ ಆಗಿ ಬಂದು ಸ್ವಲ್ಪ ಬಜ್ಜಿ ಮಾಡೋದಕ್ಕೆ ಹಿಟ್ಟು ಕಲಸಿಡ್ಬೇಕಿತ್ತು. ಸೊ ನಾನು ಬಜ್ಜಿ ಮಾಡೋದಕ್ಕೆ ಹಿಟ್ಟೊಂದು ಕಲಸಿಟ್ಕೊಂಡೆ. ಸೊ ಮಿಕ್ಕಿದ ಅಡುಗೆ ಎಲ್ಲ ಯಾರಿಗೆ ಟೈಮ್ ಸಿಗುತ್ತೋ ಅವರವರು ಸ್ವಲ್ಪ ಅಂತ ಮಾಡ್ಕೊಂಡು ಎಲ್ಲ ಅಡುಗೆನೂ ಕೂಡ ಮುಗೀತು. ಆ್ಯಂಡ್ ಈ ರಂಗೋಲಿ ಹಾಕಿದ್ದು ನಮ್ಮ ಮಂಜು ಅಕ್ಕ. ಆ್ಯಕ್ಚುಲಿ ಒಂದು ನಮ್ಮ ಆಂಟಿ ಬಂದು ರೇಗಿಸ್ತಿದ್ರು, ನೀವೇ ಹಾಕಿದ್ದು ಅಂತ ತೋರ್ಸಕ್ಕ ಅಂತ. ಅದಕ್ಕೆ ಮತ್ತೆ ಮೆನ್ಷನ್ ಮಾಡ್ತಿದ್ದೀನಿ, ಇದು ಅಂಜು ಅಕ್ಕ ಹಾಕಿರೋ ರಂಗೋಲಿ. ಆ್ಯಂಡ್ ನೆಕ್ಸ್ಟ್ ನಾನು ಹನುಮಗೆ ವೀಳ್ಯದೆಲೆಯಲ್ಲಿ ಹಾರ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಸೊ ಇವತ್ತು ಏನಕ್ಕೆ ಡೆಕೋರೇಷನ್ ಎಲ್ಲ ಅಂತಂದರೆ, ಆವಾಗಲೇ ವಿಡಿಯೋದಲ್ಲಿ ನೋಡಿದ್ರಲ್ಲ ಒಂದು ಪಾಪು, ಸೊ ಅವಳದು ಬರ್ತ್ಡೇ ಇವತ್ತು, ನಮ್ಮ ಬೆಳ್ಳಿ ಬರ್ಡೇ. ಸೊ ಆ ಬರ್ಡೇಗೆ ಸ್ವಲ್ಪ ಬೆಣ್ಣೆ ಅಲಂಕಾರ ಮಾಡಿಸೋದಿತ್ತು ಆಂಜನೇಯಗೆ. ಸೊ ಅದು ಕೂಡ ಮಾಡಿಸ್ತಿದ್ವಿ. ಆ್ಯಂಡ್ ನೆಕ್ಸ್ಟು ಮನೆಯಲ್ಲಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಅಷ್ಟೇ. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಟೆಂಪಲ್ ಹತ್ರ ಬಂದ್ವಿ. ಇವಾಗ ಪೂಜೆ ಸ್ಟಾರ್ಟ್ ಆಗೋದೇ ಅರೌಂಡ್ 8 o'clock ಇತ್ತು. ಸೊ ಅದಕ್ಕೆ ಆಲ್ಮೋಸ್ಟ್ ನಾವು ಬಂದಿದ್ದೆ 7:30 ಟೆಂಪಲ್ ಹತ್ರ. ಆಂಜನೇಯಗೆ ಸ್ಕ್ರೀನ್ ಹಾಕಿದ್ರು, ಯಾಕಂದರೆ ಬೆಣ್ಣೆ ಅಲಂಕಾರ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ. ಸೊ ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಅಕ್ಕಪಕ್ಕ ಇಲ್ಲೇ ಟೆಂಪಲ್ಗಳಿತ್ತಲ್ಲ, ಸೊ ಅದೆಲ್ಲ ಪೂಜೆ ಮಾಡ್ಕೊಳ್ಳೋದ ಅಂತ ಮಾಡ್ಕೊಳ್ತಿದ್ವಿ. ಆ್ಯಕ್ಚುಲಿ ಅಕ್ಕಪಕ್ಕ ಆಲ್ಮೋಸ್ಟ್ ಲೈಕ್ 5 ದೇವರೇನೋ ಇದೆ. ಸೊ ಎಲ್ಲರೂ ಬಾಗ್ಲಾಕ್ಬಿಟ್ಟಿದ್ರು, ಆಂಜನೇಯ ಒಂದೇ ಓಪನ್ ಇತ್ತು. ಸರಿ ಅಂತ ಹೊರಗಡೆನೆ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಮಂಚಮ್ಮ ನೋಡು ಹೆಂಗ್ ಬೀಳ್ತು ಅಂತದು. ನನ್ನ ತಮ್ಮ ಕೂಡ ಬಂದು ಜಾಯ್ನ್ ಆಗಿದ್ದ. ಸೊ ಅವನು ವರ್ಕ್ ಮುಗಿಸ್ಕೊಂಡು ಅವನು ಬಂದು ಪೂಜೆಗೆ ಜಾಯ್ನ್ ಆದ ಸಂಜೆಯಲ್ಲಿ. ಅಲ್ಲಿ ಕೆಳಗಡೆ ಕಾಸು ಎತ್ಕೊಳ್ಳಿ, ಲಕ್ಷ್ಮಿ ಅಲ್ವಾ ಅದು. ನೆಕ್ಸ್ಟು ಇಲ್ಲೆಲ್ಲ ಎಲ್ಲ ದೇವ್ರಿಗೂ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಲಾಸ್ಟ್ ಒನ್ ಬಂದು ನಂದಿ ಮತ್ತು ಈಶ್ವರ ಇರೋ
ಟೆಂಪಲ್ಗೆ ಬಂದ್ವಿ. ಅಂದರೆ ಅಲ್ಲಲ್ಲೇ ಸುತ್ತಮುತ್ತ ಇದೆ ಅಷ್ಟೇ, ಎಲ್ಲ ಒಂದೇ ಜಾಗದಲ್ಲಿ ಸುತ್ತಮುತ್ತ ಅಲ್ಲೇ ದೇವರುಗಳಿರೋದು. ಲಾಸ್ಟ್ ಬಂದು ನಂದಿ ಮತ್ತು ಈಶ್ವರ ಇರೋ ಟೆಂಪಲ್ಗೆ. ಸೊ ಅದನ್ನು ಪೂಜೆ ಮುಗಿಸ್ಕೊಂಡ್ವಿ ಲಾಸ್ಟು. ದೆನ್ ಹೊರ್ಗಡೆ ಆ ಟೆಂಪಲ್ಸ್ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ನೆಕ್ಸ್ಟು ಬೆಣ್ಣೆ ಅಲಂಕಾರ ಕೂಡ ಮುಗ್ದಿತ್ತು, ಅದು ಕೂಡ ಪೂಜೆ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಸೊ ನೆಕ್ಸ್ಟ್ ಎಲ್ಲರನ್ನೂ ಕರೆದ್ರು. ಸೊ ಎಲ್ಲರೂ ಹೋಗಿ ಪೂಜೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಅದೆಲ್ಲ ನೋಡಿಕೊಂಡು, ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ಇದಿಷ್ಟೇ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಕೂಡ ಮುಗಿಸ್ತಿದ್ವಿ. ಅದೇನಾಗಲ್ಲ, ಇಟ್ಕೊ ಅಪ್ಪನ ಕೈ ಇಟ್ಕೊ ಸಾಕು. 2 ತಿಂಗಳಿಂದ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಕೊನೆಗೆ ಮನೆ ಕಬಿಟ್ಟಲ್ಲ ಇರಿ. ತಲೆನೋವು ಕಟ್ ಮಾಡ್ಕೊಂತೀನಿ. ಹೋಗ್ಬಿಟ್ಟು ಅದು ಬಿಟ್ರೆ ಎಲ್ಲ ಡಿಶ್ ಇಲ್ಲಿದೆ. ನೈಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ 11:30-12 ಆಯಿತು ನಾವು ಮಲಗೋ ಅಷ್ಟರಲ್ಲಿ. ಅದಕ್ಕೆ ವಿಡಿಯೋ ಎಂಡಿಂಗ್ ಮಾಡಿಲ್ಲ. ನೆಕ್ಸ್ಟ್ ಡೇ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನನ್ನ ಹೈಸ್ಕೂಲ್, ನಾನು ಓದಿದ್ದ ಸ್ಕೂಲ್. ತುಂಬ ಚೆನ್ನಾಗಿತ್ತು ಎಜುಕೇಷನ್ ಆ ಟೈಮಲ್ಲಿ ನಮಗೆ. ಸೊ ನೆಕ್ಸ್ಟ್ ಡೇ ಬಂದು ಸಂಡೇ. ಇದು ಇವತ್ತು ನಾನು ಊರಿಗೆ ಟ್ರಾವೆಲ್ ಮಾಡ್ತಿದ್ದೆ, ನಮ್ಮೂರಿಗೆ. ಊರಿಂದ ಹತ್ರನೇ ಇದೆ. ಸೊ ಟ್ರಾವೆಲ್ ಮಾಡ್ಕೊಳ್ತಿದ್ದೆ ನಮ್ಮೂರಿಗೂ ಹೋಗೋದಾ ಅಂತ. ಅಲ್ಲೊಂದು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಟೆಂಪಲ್, ಇಲ್ಲಿ ತನಕನೂ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಹೋಗಿ ತುಂಬ ವರ್ಷನೇ ಆಗೋಗಿತ್ತು, ಅಂದರೆ 1 or 2 years ಆಗಿಬಿಟ್ಟಿತ್ತು. ಸರಿ ಅಂತ ಮನೆಗೆ ರೀಚ್ ಆಗಿ ನೆಕ್ಸ್ಟು ಸ್ವಲ್ಪ ಇವ್ರ ಜೊತೆ ಎಲ್ಲ ಆಟ ಆಡಿಕೊಂಡು, ಇವರು ಬಂದ ತಕ್ಷಣ ಕೈಯಲ್ಲಿ ನೋಡ್ತಾರೆ ಏನು ತಂದಿದ್ದಾಳೆ ತಿನ್ನೋಕೆ ಅನ್ನೋ ಥರ. ಸೊ ನೆಕ್ಸ್ಟು ಏನೋ ಸ್ವಲ್ಪ ತಿಂಡಿ ಹಾಕ್ಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು, ನಾನು ಮಧ್ಯಾಹ್ನ ಬೆಂಗಳೂರಿಗೆ ಹೊರಡೋದಿತ್ತು ಟೆಂಪಲ್ ಮುಗಿಸ್ಕೊಂಡು. ಸರಿ ಅಂತ ಸ್ವಲ್ಪ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಕಿತ್ಕೊಂಡು ಪ್ಯಾಕ್ ಮಾಡ್ಕೊಳ್ಬೇಕಿತ್ತು. ಸರಿ ಅಂತ ನಾನೇನು ಅದನ್ನು ಕೇಳ್ತಿರ್ಲಿಲ್ಲ. ಸರಿ ಅಂತ ನಾನು ಹೇಗಿದೆ ನೋಡೋದಾ ಏನು ಅಂತ ನೋಡಿಕೊಂಡು ನೆಕ್ಸ್ಟು ಟೆಂಪಲ್ಗೆ ರೆಡಿ ಆಗೋಣ ಅಂತ ಟೆಂಪಲ್ಗೂ ಕೂಡ ರೆಡಿ ಆದೆ. ನಿಜವಾಗ್ಲೂ ಇದು ಅರೌಂಡ್ 11:30-12 o'clock ಅಷ್ಟೇ. ಎಷ್ಟು ಬಿಸಿಲಂದರೆ ಅಷ್ಟು ಬಿಸಿಲು. ನನಗಂತೂ ಒಂದಿನಕ್ಕೇ ಈ ಬಿಸಿಲನ್ನು ತಡೆಯೋಕ್ಕಾಗಲ್ಲ. ನಿಜವಾಗ್ಲೂ ಅಪ್ಪ ಅಮ್ಮ ಮತ್ತು ಬೇರೆಯವರು ಎಲ್ಲ ಹೆಂಗೆ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ದೇವರೊಬ್ಬನಿಗೆ ಗೊತ್ತು. ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಸೊ ಇಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ. ಸೊ ನೆಕ್ಸ್ಟು ನಾನು ಟೆಂಪಲ್ಗೆ ನನ್ನ ತಮ್ಮ ಜೊತೆ ಹೊರಟೆ. ಇಲ್ಲಿ ಇದು ಬಂದು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಟೆಂಪಲ್ ಅಂತ ಹೇಳಿದ್ನಲ್ವ. ನಾನು ಬಂದೇ ಬಿಟ್ಟು ಇಷ್ಟು ಬೇಗ ಇಲ್ಲಿ, ಆದರೆ ಇಲ್ಲಿ ಕುದುಕ್ಲು ರೋಡು ಇದಾದರೆ ಈ ರೋಡ್ ಚೆನ್ನಾಗಿ ಮಾಡೋರು. ಅದೇ ಒಂದು ಎಕ್ಸಾಮ್ ಬರೀಬೇಕು ಅಂದ್ರೂ ಏನಂದ್ರೂ ನನಗೆ ಏನೇ ಒಂದು ಕೆಲಸ ಆಗಬೇಕಂದ್ರೂ, ಸೊ ಈಗ ಎಕ್ಸಾಮ್ ಬರೀಬೇಕು ಅಂದರೆ ಹಾಲ್ ಟಿಕೆಟ್ ಕೊಟ್ಟರೆ ತೊಗೊಂಡೋಗ್ಬಿಟ್ಟು ಇಟ್ಟು ಪೂಜೆ ಮಾಡಿಸಿ ಬಂದು ಬರೀತಿದ್ದೆ. ಸೊ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಕೂಡ ಹೋಗಿ ನೆಕ್ಸ್ಟು ಬೇಡ್ಕೊಂಡು ನೆಕ್ಸ್ಟೇ ಆ ಕೆಲಸ ಕೈ ಹಾಕ್ತಿದ್ದೆ. ಇವಾಗ ನಾನು ಬೆಂಗಳೂರಿಗೆ ಬಂದಮೇಲೆ 1 or 2 years ಗ್ಯಾಪ್ ಆಗೋಯಿತು. ನಾನು ಹೋಗಿಲ್ಲ ಟೆಂಪಲ್ಗೆ. ವರ್ಷ ಹೋಗ್ತಿದ್ದೆ. 1 or 2 years ಗ್ಯಾಪ್ ಆಗಿದೆ. ಸರಿ ಅಂತ ಹೇಳಿ ಟೆಂಪಲ್ಗೂ ಬಂದೆ. ಸೊ ಇದೊಂದು ಚಿಕ್ಕ ಟೆಂಪಲ್ಲು. ಆವಾಗೆಲ್ಲ ನೀವೆಲ್ಲ ಎಷ್ಟು ನಂಬ್ತಿರೋ ಬಿಡ್ತಿರೋ ನನಗೂ ಗೊತ್ತಿಲ್ಲ. ಬಟ್ ಆವಾಗೆಲ್ಲ ಈಗ ದೇವ್ರು ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ವ. ಸೊ ಆವಾಗ ದೇವರು ಹೇಳಿದ್ದು ನನಗೆ ಟೆಂಪಲ್ ಏನು ಕಟ್ಸೋದು ಬೇಡ ಅಂತ. ಸೊ ಆವಾಗಿಂದ ಇಲ್ಲಿ ಟೆಂಪಲ್ ಏನು ಬಿಲ್ಡ್ ಮಾಡಿಲ್ಲ ಯಾರೂ. ಜಸ್ಟ್ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಆ್ಯಂಡ್ ಟೆಂಪಲ್ ಏನಿತ್ತೋ ಅದೇ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾನು ನೋಡಿರೋ ಮಟ್ಟಿಗೆ ಸ್ವಲ್ಪ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ನಾನು ಚಿಕ್ಕದಿಂದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಎಷ್ಟೇ ಕಷ್ಟ ಸುಖ ಎಲ್ಲದಕ್ಕೂ ಆ ಟೈಮಲ್ಲಿ ನನ್ನ ಜೊತೆ ನಿಂತಿರೋದು ಅಂತ ಹೇಳ್ಬೇಕಂದ್ರೆ ಈ ದೇವರೇನೆ. ಇದನ್ನು ಗೋಣಿ ಬೋರಪ್ಪ ಅಂತಲೂ ಕರೀತಾರೆ, ಗೋಣಿ ಭೈರೇಶ್ವರ ಅಂತಲೂ ಕರೀತಾರೆ. ಇದು ಶಿವರಾತ್ರಿ ಪೂಜೆ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇದು ಶಿವರಾತ್ರಿಯಲ್ಲಿ ಇಲ್ಲಿ ಗ್ರ್ಯಾಂಡು ಪೂಜೆ ನಡೆಯುತ್ತೆ.
ತುಂಬ ಜನ ಸೇರ್ತಾರೆ ಈ ಟೆಂಪಲಲ್ಲಿ. ಸೊ ಎಷ್ಟೆಷ್ಟೋ ಊರಿಂದ ಬರ್ತಾರೆ. ಇವತ್ತು ಆ್ಯಕ್ಚುಲಿ ಪೂಜಾರಿ ಯಾರು ಬಂದಿದ್ದಿಲ್ಲ, ಬಟ್ ಸ್ಕ್ರೀನ್ ಓಪನ್ ಮಾಡಿ ಹೋಗಿದ್ರು ದೇವ್ರು ಕಾಣೋ ಥರ. ಸೊ ದರ್ಶನ ಕೂಡ ಆಯಿತು, ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಈ ಬಿಸಿಲಿಗೆ ಬರೋಷ್ಟರಲ್ಲಿ ಫುಲ್ ತರ್ಸ್ಟಿ ಆಗೋಯ್ತು. ಸೊ ನೆಕ್ಸ್ಟು ನಮ್ಮ ಚಿಕ್ಕಪ್ಪ ಎಳ್ನೀರು ತಂದಿದ್ರು, ಸರಿ ಅಂತ ಹೇಳಿ ಆ ಬಿಸಿಲಿಗೆ 1-2 ಎಳ್ನೀರು ಕುಟ್ಬಿಟ್ಟೆ. ಬಟ್ ನೆಕ್ಸ್ಟ್ ಡೇ ಗಂಟ್ಲೆಲ್ಲ ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ಈ ಥರ ಇದೆ ವಾಯ್ಸ್ ಇವಾಗಲೂ ಕೂಡ. ಸೊ 2 ಎಳ್ನೀರು ಒಂದೇ ಸರಿ ಕುಡ್ದಲ್ಲ, ಅದು ಸ್ವಲ್ಪ ಕೋಲ್ಡು ಏನೋ ಆಗಿದೆ. ಸೊ ನೆಕ್ಸ್ಟು ಸ್ವಲ್ಪ ಅವರ್ ಮನೆಯಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ, ಯಾಕಂದರೆ ನಮ್ಮಪ್ಪ ಗದ್ದೆಯಿಂದ ಬರಬೇಕಿತ್ತು. ರಾಧಮ್ಮ, ರಾಧೆ ಎಲ್ಲೋಡು ಏನಾ ಹಾಂ, ಅವಾಗಲೇ ಹೇಳಿದ್ನಲ್ಲ 2ನೇ ಎಳ್ನೀರು ಅಂತ, ಇದು 2ನೇ ಎಳ್ನೀರು ಕುಡಿತಿದ್ದೆ, ಗಂಟೆಲ್ಲ ಹೋಯ್ತು. ಏಯ್ ನಿದ್ದೆರಾಯ. ದೆನ್ ನಾನು ಕೂಡ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನುಗ್ಗೆಕಾಯಿ, ಸೊಪ್ಪು, ಹಾಲು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೊರಟೆ. ಮಧ್ಯ ಎಲ್ಲೂ ವೀಡಿಯೋ ಮಾಡಿಲ್ಲ, ಅಷ್ಟು ನಿದ್ದೆ ಬಸ್ಸಲ್ಲಿ ಮಲಗಿಬಿಟ್ಟಿದ್ದೆ. ಸೊ ಅಮ್ಮ ಹಾಲು ಕೊಟ್ಟಿದ್ರಲ್ಲ, ಸರಿ ಇಟ್ಟರೆ ಕೆಟ್ಟೋಗುತ್ತೆ ಅಂತ ಏನಾದರೂ ಮಾಡಿಬಿಡೋದ ಅಂತ ಹೇಳಿ ಸೊ ನಾನು ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ನನಗೂ ಗಿಣ್ಣೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಕೈಂಡ್ ಆಫ್ ಹಲ್ವಾ ಮಾಡ್ತಾರಲ್ವ, ಸೊ ಆ ಥರ ಟೈಪ್ ಮಾಡ್ಕೊಳ್ಳೋದ ಅಂತ ಹೇಳಿ ಬೆಲ್ಲ, ಹಾಲು ಅಷ್ಟೇ ಎರಡನ್ನೂ ಕರಗಿಸ್ಬಿಟ್ಟು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಆಲ್ಸೋ ಅದ್ರ ಜೊತೆ ಏಲಕ್ಕಿ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇದನ್ನು ನೀವು ಒಂದು 20 ಮಿನಿಟ್ಸು ಸ್ಟೀಮಲ್ಲಿ ಬೇಯಿಸಬೇಕು. ಅಂದರೆ ಡಬಲ್ ಬಾಯ್ಲಿಂಗ್, ಅಂದರೆ ನೀರಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಡ್ಲಿ ಸ್ಟೀಮ್ ಮಾಡ್ತಿರಲ್ಲ ಆ ಥರ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟು ನಾನು ಸ್ಟೀಮಿಂಗೆಲ್ಲ ಇಟ್ಟೆ. ನಾನು ಈ ವಿಡಿಯೋದಲ್ಲಿ ಅವ್ರು ಹೇಳಿದ್ರು 10 to 15 ಮಿನಿಟ್ಸೆಲ್ಲ ಆಗುತ್ತೆ ಅಂತ. ನಾನು ಆ್ಯಕ್ಚುಲಿ 25 ಮಿನಿಟ್ಸ್ ಬಾಯ್ಲ್ ಮಾಡಿದ್ದೀನಿ, ಆಮೇಲೆ ಗಿಣ್ಣಾಗಿದ್ದು. ಸೊ ಅದನ್ನು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಕೂಡ ಊಟ ಮುಗಿಸಿ ಆವತ್ತು ಎಷ್ಟೊತ್ತಿಗೆ ಮಲಗ್ತೀನೋ ಅನ್ನೋ ಥರ ಆಗಿತ್ತು. ಸೊ ಆವತ್ತು ಪಾಚಿ ಬೇಗ ಮಾಡಿಬಿಟ್ಟೆ ಅಷ್ಟೇ. ಬ್ಲಾಗ್ ಬಾಯ್ ಎವ್ರಿವನ್.